ಆ 101 ಜಾತಿಯಲ್ಲಿ ಕರಾಳ ಶಾಸನವನ್ನ ಕಾಂಗ್ರೆಸ್ ಸರ್ಕಾರ ಈಗ ಬಂದಿದೆ. ಕಾಂಗ್ರೆಸ್ ಸರ್ಕಾರ 63 ಜಾತಿಯನ್ನ ಒಂದು ಗುಂಪಾಗಿ ಮಾಡಿ ಈ ಸರ್ಕಾರದವರು ಬಂಜಾರ ಸಮುದಾಯಕ್ಕೆ, ಕೋಮಿ ಸಮುದಾಯಕ್ಕೆ, ಒಡ್ಡೆ ಸಮುದಾಯಕ್ಕೆ ಇವತ್ತಿನ ದಿವಸ ನಮಗೆ ಮರಣ ಶಾಸನವನ್ನು ಬರೆದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಕರಾಳ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕ ಈ ರಾಜ್ಯಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ತಾಂಡ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು. 60 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಮಾಡಿರಲಿಲ್ಲ. ಕೆಪಿಎಸ್ಸಿಯ ಸದಸ್ಯರನ್ನ ಎಷ್ಟು ಬಾರಿ ಲಂಬಾಣಿ ಜನಾಂಗಕ್ಕೆ ನೀವು ಕೊಟ್ಟಿದ್ದೀರಿ? 60 ವರ್ಷಗಳ ಕಾಲ ಕೋವಿ ಸಮಾಜಕ್ಕೆ ಕೊಳ್ಳಿಲ್ಲ, ಲಂಬಾಣಿ ಸಮಾಜಕ್ಕೆ ಕೊಳ್ಳಿಲ್ಲ, ವರ್ಚ ಸಮಾಜಕ್ಕೆ ಕೊಳ್ಳಿಲ್ಲ. ನಾವೆಲ್ಲ ಮುಂದುವರೆದಿದೆ ಅಂತ ಹೇಳಿ ಸ್ಪರ್ಶನ ಗುಂಪಿಗೆ ತಾವು ಸೇರಿಸಿದಿರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಮೈಸೂರು ಪ್ರಾಂತದ ಜನ ಮಾತ್ರ ಗೊತ್ತಿದ್ದಾರೆ. ಈ ರಾಜ್ಯದ ಹೈದರಾಬಾದ್ ಕರ್ನಾಟಕದಲ್ಲಿ ನನ್ನ ತಾಯಿಂದರು ಮಕ್ಕಳ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದು ನಿನಗೆ ಕಣ್ಣಿಗೆ ಕಾಣಲಿಲ್ವಾ? ನೀನು ಯಾವ ಆಧಾರದ ಮೇಲೆ ಈ ಸಮಾಜವನ್ನ ಸ್ಪರ್ಶ ಜಾತಿಗೆ ಸೇರಿಸಿದೀಯಾ? ನನ್ನ ಸಮಾಜ ಗುಳೆ ಹೋಗಿದೆ, ನನ್ನ ಸಮಾಜ ಗೋವಾದಲ್ಲಿ ಕೆಲಸ ಮಾಡ್ತಾ ಇದೆ, ನನ್ನ ಸಮಾಜ ಮದ್ರಾಸಲ್ಲಿ ಕೆಲಸ ಮಾಡ್ತಾ ಇದೆ, ನನ್ನ ಸಮಾಜ ಕಾಫಿ ಸಿಬಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದನ್ನ ಮನಗಂಡ ಯಡಿಯೂರಪ್ಪ ಕೆಪಿಎಸ್ಸಿಯ ಸದಸ್ಯ 60 ವರ್ಷಗಳ ಆದ ಸ್ವತಂತ್ರ ಸಿಕ್ಕ ಮೇಲೆ ಮಾಡಿದ್ರು. ಇದು ನಿಮಗೇನಾದ್ರು ಗೊತ್ತಿದೆಯಾ? ಇದೇನಾದ್ರೂ ನಿಮಗೆ ಗೊತ್ತಿದೆಯಾ? ಯಾವ ಆಧಾರದ ಮೇಲೆ ಈ ಸಮಾಜವನ್ನು ಸ್ಪರ್ಶಕ್ಕೆ ಸೇರಿಸಿದ್ರಿ? ನಿಮಗೆ ನಾಚಿಕೆ ಆಗಲ್ಲ? ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆ ಮಾರ ಬಲ್ಯಾಗ ಅನುಮನಿಸಿಕೊಂಡು ಮಾರ ಬಾಯಿ ಅಧ್ಯಕ್ಷರಿಗೆ ಅಂತ ತಿಳಿಸ್ಕೊಂಡು ಕತ್ತದಿರಿಗೆ ಆಡಿ ದಾವಾ ಕರ್ಕರು ಗೊತ್ತೈತಿ. ಬಿಜೆಪಿ ಒಳಗೆ ಕಾಡೋ ಕೃತ್ಯನ. ಮಾನ್ಯ ಜಯದೇವ್ ನಾಯಕರೇ, ಈ ರಾಜ್ಯದಲ್ಲಿ ತಾಂಡ ಅಭಿವೃದ್ಧಿ ನಿಗಮವನ್ನ ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಸಮಾಜದ ಮುಖಂಡರು ನಾವುಗಳು ಅದರ ಅಧಿಕಾರವನ್ನ ಅನುಭವಿಸಿರ್ತಕ್ಕಂಥವ್ರು ನೀವು. ಇವತ್ತು ಸರ್ಕಾರದಿಂದ ಹೋಗಿ ಸಿಹಿಯನ್ನ ತಿನ್ನಿಸಿ ಈ ಸಮಾಜಕ್ಕೆ ನೀವು ವಿಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ. ನಿಮಗೆ ನಾಚಿಕೆ ಆಗಲಿಲ್ವಾ? ಈ ಸಮಾಜದಲ್ಲಿ ಮಂತ್ರಿಗಿರಿಯನ್ನು ಉಪಯೋಗಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಪಿಟಿ ಪರಮೇಶ್ವರ ನಾಯಕರವರೇ ಎಲ್ಲಿ ಅಡಗಿ ಕೂತಿದ್ದೀರಿ? ಸನ್ಮಾನ್ಯ ಭೀಮಾ ನಾಯಕರವರೇ ಎಲ್ಲಿ ಕೂತಿದ್ದೀರಿ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಈ ಸಮಾಜ ಕೆಂಪು ರಕ್ತದ ಸಮಾಜ. ಈ ಸಮಾಜ ಹೊರಟ್ರೆ ನಿಮ್ಮನ್ನ ಸುಡ್ತಾರೆ ವಿನ ಯಾವತ್ತಿಗೂ ಬಿಡೋದಿಲ್ಲ. ನಿಮಗೆ ಯಾವತ್ತಿಗೂ ಬಿಡೋದಿಲ್ಲ. ಈ ಸಮಾಜವನ್ನ ಕಟ್ಟ ಕಡೆಯ ಹಾಳಿಗೆ ಸೇರಿಸಿದ್ದೀರಿ. ನೀವು ಕಟ್ಟ ಕಡೆಯ ಹಾಳಿಗೆ ಸೇರಿಸಿದ್ದೀರಿ. 23ರ ಚುನಾವಣೆಯಲ್ಲಿ ಈ ಸಮಾಜವನ್ನ ಅಭ್ಯರ್ಥಿಗಳಿಗೆ ಧಿಕ್ಕಾರವನ್ನ ಕೂರಿಸಿದ ಪ್ರತಿದಿಯ 10 ಜನ ಹೆಣ್ಣು ಮಕ್ಕಳನ್ನ ಕೂರಿಸಿ ಈ ಸಮಾಜದ ಬಿಜೆಪಿಯ ಧಿಕ್ಕಾರವನ್ನ ಕೂಗಿಸಿದೆ. ಈಗ ನಿಮ್ಮ ಅಪ್ಪನ ರಕ್ತ ನಿನ್ನಲ್ಲಿ ಇಲ್ವಾ? ಆಗ ವಕೀಲರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರು. 1973ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರ ಕಣ್ಣಿನ ಭಾವನೆಯನ್ನ ಕಂಡು ಅಂದು ಕೆ.ಟಿ. ರಾಠೋಡ್ ಅವರು, ದೇವರಾಜ ಅರಸರವರು ಈ ಸಮಾಜವನ್ನ ಎಸ್ಸಿ ಪಟ್ಟಿಗೆ ಸೇರಿಸ್ತಾರೆ. ಆ ಎಸ್ಸಿ ಪಟ್ಟಿಗೆ ಸೇರಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನೀವೇನಾದ್ರೂ ಪರಿಗಣನೆ ಮಾಡಿದ್ದೀರಾ? ಎಲ್ಲಿದೆಯಾ ಸಿದ್ದರಾಮಯ್ಯ? ಈ ಸಮಾಜ ಎದ್ದು ಕುಂತಿದೆ. 46 ಶಾಸಕರನ್ನ ಈ ಸಮಾಜ ಕಳೆದು ನಿನ್ನ ಬಡಲಿಗೆ ಹಾಕಿದ್ರು. 46 ಜನ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಕೇವಲ 2,000, 3,000 ಮತಗಳಿಂದ ಸೋತು ನಿನ್ನ ಮಡಲಲ್ಲಿ ಸೇರಿದ್ರು.
ಇವತ್ತು ನಿನಗೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂದ್ರೆ ಈ ಸೇವಾಲಾಲನ ಆಡಿಯಾಗು ನೀನು ಇಳಿಯವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ. ಯಾವ ರೀತಿಯಿಂದ ಈ ಸಮಾಜವನ್ನ ಕಡೆಗಣಿಸಿದ್ಯಾ? ಈ ಸಮಾಜದ ತಾಯಿಂದಿರು ಬೀದಿಯಲ್ಲಿ ಡಾಂಬರ್ ಕೆಲಸವನ್ನ ಮಾಡ್ತಾರೆ. ಈ ಸಮಾಜದ ತಾಯಿಂದಿರು ಕಟ್ಟಿಗೆಯನ್ನು ಹೊತ್ತ ಕೆಲಸವನ್ನ ಮಾಡ್ತಾರೆ. ಇದನ್ನ ಮನಗಂಡು ನಾಲ್ವಡಿ ಕೃಷ್ಣರಾಜೇಂದ್ರನವರು ಒಡೆಯರವರು ಈ ಸಮಾಜಕ್ಕೆ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿದ್ದು ಸಿದ್ದರಾಮಯ್ಯನವರೇ. ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿದ್ದು ನೀನೆಲ್ಲ ಸೇರಿಸಿದ್ದು, ನಿನ್ನ ಕೊಡುಗೆಯಲ್ಲ ಇದನ್ನು ಸೇರಿಸಿದ್ದು. ನಮ್ಮನ್ನ ತೆಗಿಲಿಕ್ಕೆ ನಿನಗೇನಕ್ಕಿದೆ? ಯಾವ ಕಾನೂನಲ್ಲಿದೆ ಅದು? ಯಾವ ಕಾನೂನಲ್ಲಿದೆ ಅದು? ನಿನಗೆ ನ್ಯಾಯ ಏನಾದ್ರೂ ಗೊತ್ತಿದ್ರೆ, ನೀನು ನಿಜವಾದ ಗಂಡಸಾಗಿದ್ರೆ ಈ ಸಮಾಜದ ಮುಂದೆ ಈ ಸಮಾಜದ ಮುಂದೆ ಬಂದು ನಿಲ್ಲು. ಈ ಸಮಾಜ ನಿನಗೆ ತಕ್ಕ ಉತ್ತರವನ್ನು ಕೊಡ್ತದೆ. ಈ ಸಮಾಜ ನಿನಗೆ ತಕ್ಕ ಉತ್ತರವನ್ನು ಕೊಡ್ತದೆ. ನಿಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಲ್ಲ. ನಮ್ಮ ರಕ್ತದಲ್ಲಿ ಬರೀತೇವೆ. ಇನ್ಮೇಲೆ ನಮ್ಮ ರಕ್ತದಲ್ಲಿ ಈ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಬರೀತೇವೆ. ಇದು ಭರಣಶಾಸ್ತ್ರವನ್ನು ಮಾಡ್ತೇವೆ. ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಮಾಜದ ಸ್ವಾಮಿಗಳಿಗೂ ಈ ಸಮಾಜದ ಮುಖಂಡರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.